ಪಿಲಾಟಲಿ ಕಮ್ಮಮೋಟಿವ್ ಪೋಸ್ಟೇಜ್ ಸ್ಟ್ಯಾಂಪ್ಸ್ ರಿಶ್ಯೂ ಮಾಡುವ ಹೊಸ ಅಪ್ಡೇಟ್ ಕುರಿತಾದ ಮಾಹಿತಿಯನ್ನು ನೋಡೋಣ. ಇನ್ವೆಂಟರಿ ಮಾಡಲನ್ನು ಆಯ್ಕೆ ಮಾಡಿಕೊಂಡು ಪ್ರೊಕ್ಯೂರ್ಮೆಂಟ್ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಪ್ರೊಕ್ಯೂರ್ಮೆಂಟ್ ರಿಕ್ವೆಸ್ಟನ್ನು ಆಯ್ಕೆ ಮಾಡ್ಕೊಳ್ಳಿ. ಇಷ್ಟಾದ ಮೇಲೆ ಆ್ಯಡ್ ವೆಂಡರನ್ನು ಮಾಡಬೇಕು. ಕ್ರಿಯೇಟ್ ಯುವರ್ ಅಕೌಂಟ್. CPS ಹೈದರಾಬಾದ್ ಇವರ ನಾವು ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಿಕೊಳ್ಳುವ. ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಹೈದರಾಬಾದ್. ಜೆಂಡರನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಮೊಬೈಲ್ ನಂಬರ್, ಪೋಸ್ಟ್ ಮಾಸ್ಟರ್ ಅಥವಾ ಸೀನಿಯರ್ ಪೋಸ್ಟ್ ಮಾಸ್ಟರ್ ಇವರ ಮೊಬೈಲ್ ನಂಬರನ್ನು ನೀವು ಎಂಟರ್ ಮಾಡಬೇಕು. ಇಷ್ಟಾದ ಮೇಲೆ ಸೆಂಡ್ OTP ಕ್ಲಿಕ್ ಮಾಡಿ. ಪೋಸ್ಟ್ ಮಾಸ್ಟರ್ ಮೊಬೈಲ್ಗೆ OTP ರಿಶ್ಯೂ ಆಗುತ್ತದೆ. ನೋಡಿ ಫ್ರೆಂಡ್ಸ್, OTP ಸೆಂಡ್ ಟು ಮೊಬೈಲ್ ನಂಬರ್. ಇದಾದ ಮೇಲೆ OTPಯನ್ನು ಎಂಟರ್ ಮಾಡಿ ವೆರಿಫೈನ ಕ್ಲಿಕ್ ಮಾಡ್ಕೊಳ್ಳಿ. OTP ವೆರಿಫೈಡ್ ಸಕ್ಸಸ್ಫುಲ್ಲಿ. ಇಷ್ಟಾದ ಮೇಲೆ ನೀವು ಇಮೇಲ್ ಅಡ್ರೆಸ್ಸನ್ನು ಹಾಕ್ಕೊಳ್ಳಿ. ನಿಮ್ಮ ಹೆಡ್ ಪೋಸ್ಟ್ ಆಫೀಸಿನ ಇಮೇಲ್ ಅಡ್ರೆಸ್ಸನ್ನು ನೀವು ಇಲ್ಲಿ ಎಂಟರ್ ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಬೆಳಗಾವಿ HO@indiapost.gov.in ನಾನು ಎಂಟರ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನುಳಿದ ಡಾಟಾನ ಎಂಟರ್ ಮಾಡ್ಕೊಳ್ಬೇಕು. ಬೆಳಗಾವಿ HPO, ಇಲ್ಲಿ ಬೆಳಗಾವಿ ಎಂದು ನಾನು ಎಂಟರ್ ಮಾಡ್ತಾ ಇದ್ದೀನಿ. ಪಿನ್ ಕೋಡ್ ಹೆಡ್ ಪೋಸ್ಟ್ ಆಫೀಸ್ ಬೆಳಗಾವಿ. ಇಷ್ಟಾದ ಮೇಲೆ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಇದಿಷ್ಟು ವೆಂಡರ್ ಅಕೌಂಟ್ ಕ್ರಿಯೇಟ್ ಮಾಡೋ ಕುರಿತಾದ ಮಾಹಿತಿ. ಡಾಟಾ ಸೇವ್ ಕ್ಲಿಕ್ ಮಾಡಿದರೆ ಡಾಟಾ ಸಕ್ಸಸ್ಫುಲ್ಲಾಗಿ ಸೇವ್ ಆಗುತ್ತದೆ. ಇದಾದ ಮೇಲೆ ನಾವು ಪ್ರೊಕ್ಯೂರ್ಮೆಂಟ್ ಕಾರ್ಡನ್ನು ಮತ್ತೆ ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ವೆಂಡರ್ ಅಕೌಂಟನ್ನು ಆಲ್ರೆಡಿ ಕ್ರಿಯೇಟ್ ಮಾಡಲಾಗಿದೆ. ಇನ್ವೆಂಟರಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಈಗ CPS ರಿಶ್ಯೂ ಮಾಡೋ ಕುರಿತಾಗಿ ನಾವು ಪ್ರೊಸೆಸನ್ನು ನೋಡುವ. ಇಲ್ಲಿ ಪ್ರೊಕ್ಯೂರ್ಮೆಂಟ್ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಪ್ರೊಕ್ಯೂರ್ಮೆಂಟ್ ರಿಕ್ವೆಸ್ಟನ್ನು ಆಯ್ಕೆ ಮಾಡ್ಕೊಳ್ಳಿ. ಸೆಲೆಕ್ಟ್ ವೆಂಡರ್ನಲ್ಲಿ ನೋಡಿ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸ್ ಹೈದರಾಬಾದ್ ಇದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಆಲ್ರೆಡಿ ವೆಂಡರ್ ಎಕ್ಸಿಸ್ಟಿಂಗ್ ಇದೆ. ಅದೇ ವೆಂಡರನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ರಿಕ್ವೈರ್ಡ್ ಡಾಟಾನ ಎಡಿಟ್ ಮಾಡಿಕೊಂಡು ಎಂಟರ್ ಮಾಡ್ಕೊಳ್ಳಿ. ನೀವೇನಾದರೂ ಹೊಸ ವೆಂಡರನ್ನು ಕ್ರಿಯೇಟ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ನಿಮಗೆ ಶೋನ್ ಆಗುತ್ತದೆ. ಎಡಿಟ್ ಮಾಡುವಂಥ ಯಾವುದೇ ಅವಶ್ಯಕತೆ ಇಲ್ಲ. ನೋಡಿ ಫ್ರೆಂಡ್ಸ್, ಅವಶ್ಯಕತೆ ಇದ್ದಂತಹ ಡಾಟಾನ ನಾನು ಎಡಿಟ್ ಮಾಡ್ತಾ ಇದ್ದೀನಿ.
ಗೆಳೆಯರೇ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇಲ್ಲಿ ವೆಂಡರ್ GST ಎಂಟರ್ ಮಾಡ್ತಾ ಇದ್ದೀನಿ. ಇದೆಲ್ಲವೂ CPS ರಿಶ್ಯೂ ಆಗಿರುವಂತಹ ಇನ್ವಾಯ್ಸ್ನಲ್ಲೇ ನಿಮಗೆ ಅವೈಲೇಬಲ್ ಆಗುತ್ತದೆ. ನೀವು ಅದನ್ನು ನೋಡಿಕೊಂಡು ಡಾಟಾನ ಎಂಟರ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಡಾಟಾನ ಎಂಟರ್ ಮಾಡಿದ್ದೀನಿ. ಈಗ ಆಥರೈಸ್ಡ್ ಸಿಗ್ನೇಟರಿ ಡೀಟೇಲ್ಸ್ ಇದನ್ನು ನಾವು ಫುಲ್ಫಿಲ್ ಮಾಡಿಕೊಳ್ಳುವ. ಸಿಗ್ನೇಟರಿ ನೇಮ್ ಇಲ್ಲಿ ಪೋಸ್ಟ್ ಮಾಸ್ಟರ್ ಅಥವಾ ಸೀನಿಯರ್ ಪೋಸ್ಟ್ ಮಾಸ್ಟರ್ ಇದನ್ನು ನಾವು ಎಂಟರ್ ಮಾಡಿಕೊಳ್ಬೇಕು. ನಾನಿಲ್ಲಿ ದ ಪೋಸ್ಟ್ ಮಾಸ್ಟರ್ ಎಂಟರ್ ಮಾಡ್ಕೊಳ್ತಾ ಇದ್ದೀನಿ. ಪೋಸ್ಟ್ ಮಾಸ್ಟರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಪೋಸ್ಟ್ ಮಾಸ್ಟರ್ ಕಾಂಟ್ಯಾಕ್ಟ್ ನಂಬರನ್ನು ಎಂಟರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಚೆಕ್ ಅಂತಾನೆ ನೀವು ತೆಗೆದುಕೊಳ್ಬೇಕು. ಪೇಮೆಂಟ್ ಆಫೀಸ್ ಬೆಳಗಾವಿ HPO ಅಂತ ನಾನು ಎಂಟರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಮೊದಲ 3-4 ಅಲ್ಫಾಬೆಟನ್ನು ಎಂಟರ್ ಮಾಡಿದರೆ ನಿಮಗೆ ಕೆಳಗಡೆ ಶೋನ್ ಆಗುತ್ತವೆ. ನಿಮ್ಮ HOನ ನೀವು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ನೇರವಾಗಿ ನಾವು ಡಾಟಾ ಎಂಟ್ರಿ ಮಾಡಿದರೆ ಇವು ಶೋನ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಸರ್ಚ್ ಮಾಡಿಕೊಳ್ಳೇಬೇಕು. ಫೈಲ್ ರೆಫರೆನ್ಸ್ ನಂಬರ್ ಇದನ್ನು CPS ಇನ್ವಾಯ್ಸ್ನಿಂದ ಆಯ್ಕೆ ಮಾಡಿಕೊಂಡು ಎಂಟ್ರ್ ಮಾಡ್ಕೊಳ್ಳಿ. ಗೆಳೆಯರೇ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟಾದ ಮೇಲೆ ಸೆಲೆಕ್ಟ್ ಇನ್ವೆಂಟರಿ ಟೈಪ್ ಇಲ್ಲಿ ನೀವು ಫಿಲಾಟಲಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಆ್ಯಡ್ ಸ್ಟಾಕ್ಸ್ನಲ್ಲಿ ನಿಮಗೆ ಬಂದಿರುವಂತಹ ಕಮಮರೇಟಿವ್ ಸ್ಟ್ಯಾಂಪ್ಸನ್ನು ತೊಗೊಳ್ಬೇಕು. ಕ್ಯಾಟಗರಿಯಲ್ಲಿ ಕಮಮರೇಟಿವ್ ಸ್ಟ್ಯಾಂಪ್ಸನ್ನು ತೊಗೊಳ್ಳಿ. ಇಲ್ಲಿ ನೀವು ಇವೆಂಟ್ ಸ್ಟ್ಯಾಂಪ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕು. ಪ್ರಾಡಕ್ಟ್ ನೇಮ್ ನಾನಿಲ್ಲಿ ಶ್ರೀ ಮಧ್ವಾಚಾರ್ಯ ಇದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಬಂದಿರೋ ಹೊಸ ಸ್ಟ್ಯಾಂಪ್ಸ್ ಎಲ್ಲವೂ ಬಾಟಮ್ನಲ್ಲಿ ಅವೈಲೇಬಲ್ ಇರುತ್ತದೆ. ನಾವು ಬಾಟಮ್ಗೆ ಡ್ರ್ಯಾಗ್ ಮಾಡಿಕೊಳ್ಳುವ. ಗೆಳೆಯರೇ, ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನೀವು ಚಾನೆಲನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಕೆಳಗಡೆ ನಾನು ಶ್ರೀ ಮಧ್ವಾಚಾರ್ಯ ಇದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಡೆನಾಮಿನೇಷನನ್ನು ಕನ್ಫರ್ಮ್ ಮಾಡಿಕೊಂಡು ಬಂದಂಥ ಕ್ವಾಂಟಿಟಿಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇದಾದ ಮೇಲೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಒಂದಕ್ಕಿಂತ ಹೆಚ್ಚಿದ್ದರೆ ನೀವು ಇದೇ ಪ್ರೊಸೆಸನ್ನು ಫಾಲೋ ಮಾಡಬೇಕು. ಸ್ಟಾಕ್ ಡೀಟೇಲ್ಸನ್ನು ಒಂದು ಸಾರಿ ವೆರಿಫೈ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಇದಾದ ಮೇಲೆ ಪ್ಲೇಸ್ ರಿಕ್ವೆಸ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ.
ಇಷ್ಟಾದ ಮೇಲೆ ನಿಮಗೆ ರಿಕ್ವೆಸ್ಟ್ ಪ್ಲೇಸ್ ಆಗುತ್ತದೆ, ರಿಕ್ವೆಸ್ಟ್ ನಂಬರ್ ಕೂಡ ಜನ್ರೇಟ್ ಆಗುತ್ತದೆ ಫ್ರೆಂಡ್ಸ್. ಇದಾದ ಮೇಲೆ ಸೂಪರ್ವೈಸರ್ ವೆರಿಫಿಕೇಷನ್ ಇದೆ, ಪೋಸ್ಟ್ ಮಾಸ್ಟರ್ ಇದನ್ನು ವೆರಿಫೈ ಮಾಡಬೇಕು. ನೋಡಿ ಫ್ರೆಂಡ್ಸ್, 72 ರಿಕ್ವೆಸ್ಟ್ ನಂಬರ್ ಬಂತು. ಈಗ ನಾವು ಪೋಸ್ಟ್ ಮಾಸ್ಟರ್ ಲಾಗಿನ್ ಆಗಿ ಇನ್ವೆಂಟರಿಯನ್ನು ಆಯ್ಕೆ ಮಾಡ್ಕೊಳ್ಳೋಣ. ಇಲ್ಲಿ ಇನ್ವೆಂಟರಿ, ಪ್ರೊಕ್ಯೂರ್ಮೆಂಟ್ ನೋಡಿ, ಇನ್ವೆಂಟರಿಯನ್ನು ಆಯ್ಕೆ ಮಾಡ್ಕೊಳ್ಳಿ, ಪ್ರೊಕ್ಯೂರ್ಮೆಂಟನ್ನು ಆಯ್ಕೆ ಮಾಡ್ಕೊಳ್ಳಿ. ಪ್ರೊಕ್ಯೂರ್ಮೆಂಟ್ ರಿಕ್ವೆಸ್ಟ್ ವೆರಿಫಿಕೇಷನ್ ಇದೆ. ಇಲ್ಲಿ ನಿಮ್ಮ ರಿಕ್ವೆಸ್ಟ್ ನಂಬರನ್ನು ಆಯ್ಕೆ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಅಪ್ರೂವನ್ನ ಕ್ಲಿಕ್ ಮಾಡಿದರೆ ಡಾಟಾ ಸಕ್ಸಸ್ಫುಲ್ಲಾಗಿ ಅಪ್ರೂವ್ ಆಗುತ್ತದೆ. ಇಷ್ಟಾದ ಮೇಲೆ ಮತ್ತೆ ನೀವು ಆಪರೇಟರ್ನಲ್ಲಿ ಬಂದು ಮತ್ತು ಪ್ರೊಕ್ಯೂರ್ಮೆಂಟನ್ನು ತೆಗೆದುಕೊಂಡು ಪ್ರೊಕ್ಯೂರ್ಮೆಂಟ್ ರಿಸಿಪ್ಟನ್ನು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ನಿಮ್ಮ ಪ್ರೊಕ್ಯೂರ್ಮೆಂಟ್ ನಂಬರ್ ಬಂದಿರುತ್ತದೆ, ಅದನ್ನು ಎಂಟ್ರ್ ಮಾಡಿಕೊಂಡು ಡಾಟಾನ ಚೆಕ್ ಮಾಡ್ಕೊಳ್ಳಿ. ರಿಸೀವ್ಡ್ ಕ್ವಾಂಟಿಟಿಯನ್ನು ಎಂಟ್ರ್ ಮಾಡ್ಕೊಳ್ಬೇಕಿಲ್ಲಿ 1050. ಇಷ್ಟಾದ ಮೇಲೆ ರಿಸೀವ್ ಇಂಡೆಂಟ್, ಇಷ್ಟು ಮಾಡಿದಾಗ ಸಕ್ಸಸ್ಫುಲ್ಲಾಗಿ ಇಂಡೆಂಟ್ ಇಶ್ಯೂ ಆಗುತ್ತದೆ. ಗೆಳೆಯರೆ, ಇಷ್ಟಾದ ಮೇಲೆ ಮತ್ತೆ ಸೂಪರ್ವೈಸರ್ ವೆರಿಫಿಕೇಷನ್ ಇದೆ. ಮತ್ತು ಸೂಪರ್ವೈಸರ್ ಲಾಗಿನ್ ಆಗಿ ಇನ್ವೆಂಟರಿನ ಆಯ್ಕೆ ಮಾಡಿಕೊಂಡು ಪ್ರೊಕ್ಯೂರ್ಮೆಂಟ್ನಲ್ಲಿ ಹೋಗಿ ಪ್ರೊಕ್ಯೂರ್ಮೆಂಟ್ ರೆಸಿಪ್ಟ್ ವೆರಿಫಿಕೇಷನನ್ನು ಮಾಡ್ಕೊಳ್ಬೇಕು. ಇಲ್ಲಿ ರಿಕ್ವೆಸ್ಟ್ ಐ ಡಿ ಮೇಲೆ ಕ್ಲಿಕ್ ಮಾಡಿಕೊಂಡು ಡಾಟಾನ ವೆರಿಫೈ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಬೇಕು. ಇದಿಷ್ಟು CPS ರಿಶ್ಯೂ ಮಾಡೋ ಕುರಿತಾದ ಹೊಸ ಮಾಹಿತಿ. ಆದರೆ ಗೆಳೆಯರೆ, ಇದು ಟ್ರೆಜರಿ ಮಾಡಲ್ಗೆ ಸ್ಟ್ಯಾಂಪ್ಸ್ ರಿಶ್ಯೂ ಮಾಡೋ ಕುರಿತ ಸ್ವಲ್ಪ ಗೊಂದಲವಿದೆ, ಇನ್ನೂ ಕ್ಲಿಯಾರಿಟಿ ನಮಗೆ ದೊರೆತಿಲ್ಲ. ಅದು ಬಂದಾಗ ನಾವು ಅದ್ರ ಬಗ್ಗೆ ಸ್ವಲ್ಪ ನೋಡುವ.